ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀ ಏನಪ್ಪ ಬರಂಗಿಲ್ಲ ನಾನು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ನರ್ಸರಿ ಮಾಡಿರಲ್ಲ, ಅದು ಎಷ್ಟು ಏರಿಯಾದಾಗ ನರ್ಸರಿ ಮಾಡಿರೋದು? ನಮ್ದು 10 ಗುಂಟೆ ನರ್ಸರಿ ಸರ್. 10 ಗುಂಟೆ. ಅದರಲ್ಲಿ ಏನೇನು ಒಳಗಡೆ ಏನೇನು? ಅದರಲ್ಲಿ ನಾವು ಕಾಡು ಬದನೆ ಸಸಿ ಮೇಲೆ ನಾಡು ಬದನೆಗೆ ಕ್ರಾಫ್ಟ್ ಮಾಡಬೇಕಂತ ಒಂದು ನರ್ಸರಿ ಸರ್. ಹಾ, ಕಾಡು ಬದನೆ ಸಸಿ ಮೇಲೆ ಕಸಿ ಕಟ್ತಕ್ಕಂತ ಒಂದು ಅಲ್ಲ. ನರ್ಸರಿ. ಈಗ ಕಾಡು ಬದನೆ ಗಿಡಕ್ಕೆ ಸಸಿ ಕಟ್ತಿರೋ ನಿಜವಾಗಿ ನಾವು ಬದನೆಕಾಯಿ ತಿಂತೀವಿ ಅದಕ್ಕೆ ಸಸಿ ಕೆಳಗಡೆ ಬೊಟ್ಟೆಯನ್ನ ಮತ್ತು ಬೇರನ್ನ ಕಾಡು ಬದನೆ ಅಂತ ಮಾಡ್ಕೋತೀರಿ? ಹಾ, ಅದ್ರ ಮೇಲೆ ಟೊಂಗೆಗಳು, ಹೂ ಬಿಡ್ತಕ್ಕಂಥವು, ಕಾಯಿ ಬಿಡ್ತಕ್ಕಂಥದ್ದು ನಮ್ಮ ಬದನೆ ಗಿಡನ ನಾವು ಅದರಲ್ಲಿ ಕಸಿ ಕಟ್ತೀವಿ. ಉದಾಹರಣೆಗೆ ಹಿಂದಕ್ಕೆಲ್ಲ ಮಾವಿನ ಗಿಡಗಳಿಗೆ, ದ್ರಾಕ್ಷಿಗೆ, ಆಮೇಲೆ ಚಿಕ್ಕು, ಇಂಥ ಬೇರೆ ಬೇರೆ ಜಾತಿಯ ಗಿಡಗಳಿಗೆ ಒಳ್ಳೆ ಫಸಲು ಕೊಡ್ತಕ್ಕಂಥ ತಳಿಗಳನ್ನ ಜಾಯಿಂಟ್ ಮಾಡಿ ಕಸಿ ಕಟ್ಟೋದು, ಕಲಂ ಕಟ್ಟೋದು ಅಂತ ಗ್ರಾಫ್ಟಿಂಗ್ ಅಂತ ಕರೀತೀವಿ ಸರ್. ಇದಕ್ಕೆ ನೀವು ಕಾಡು ಬದನೆ ಅಂತ? ಹಾ ಸರ್. ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಭಾಗದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಸರಿ ಸರ್. ಇದು ನಮ್ಮ ಬದನೆ ಗಿಡಕ್ಕೆ ನಮ್ಮ ಇಲ್ಲಿ ಪಾರಂಪರಿಕವಾಗಿ ಏನು ಬದನೆ ಗಿಡ ಬೆಳೀತಾರ ಅದಕ್ಕೆ ನೀವು ನರ್ಸರಿ ಕಟ್ತೀರಿ? ಅದನ್ನ ಈ ಬೀಜದಿಂದ ಒಂದು ಸಸಿ ಮಾಡ್ಕೊತೀವಿ. ಹಾ ಸರ್. ಇದನ್ನ ಒಂದು ಹಂತಕ್ಕೆ ಬೆಳೆಸ್ಕೊತೀವಿ. ಹಾ ಸರ್. ಮೇಲಿರ್ತಕ್ಕಂಥ ಎಲೆಗಳು ಮತ್ತು ಟೊಂಗೆಗಳನ್ನು ತೆಗೆದು ಬೊಡ್ಡೆ ಮಾತ್ರ ಉಳಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ನಮಗೆ ಬೇಕಾದಂತ ಒಂದು ಟೊಂಗೆನ ತಗೊಂಡು ನಮಗೆ ಯಾವ ತರಕಾರಿ ಬೇಕು, ಬದನೆ ಬೇಕು, ಟೊಮೆಟೊ ಬೇಕು, ಮೆಣಸಿನ ಗಿಡ ಬೇಕು, ಅದ್ರದ್ದು ಒಂದು ಟೊಂಗೆ ತಗೊಂಡು ಬಂದು ಈ ಬಡ್ಡಿಯಲ್ಲಿ ಸೇರಿಸಿ ಒಂದಕ್ಕೊಂದು ಜಾಯಿಂಟ್ ಮಾಡಿಬಿಡ್ತೀವಿ. ಅದು 21 ದಿನದಲ್ಲಿ ಒಂದಕ್ಕೊಂದು ಕೂಡ್ಕೊಂಡು ಒಂದೇ ಗಿಡ ಆಗ್ಬಿಡ್ತೀವಿ. ಇದು ಕೆಳಗಡೆ ಬಡ್ಡೆ ಮತ್ತು ಬೇರೆ ಗಿಡ ಎತ್ತರಕ್ಕೆ ಹೋಗುತ್ತೋ? 7 ಫೀಟ್ ಎತ್ತರ ಬೆಳೀತದೆ ಸರ್. 7ರಿಂದ 10 ಫೀಟ್ ಎತ್ತರ ಬೆಳೀತಾವ. ಈ ಕಾಯಿ ಎದಕ್ಕೆ ಉಪಯೋಗ ಅಂದ್ರಿ ಸರ್? ಇದು ವಿಶೇಷವಾಗಿ ಮೂಲತಃ ಇದ್ರ ಕೆಲಸ ಏನಂತಂದ್ರೆ ಇದು ಆಯುರ್ವೇದಿಕ್ ಸಸ್ಯ. ಇದನ್ನ ನಮ್ಮ ಆರೋಗ್ಯಕ್ಕಾಗಿ ಬಹಳಷ್ಟು ವಿಧದಲ್ಲಿ ಇದನ್ನ ಬಳಸ್ಕೊಂತೀವಿ ಸರ್. ಹಾ ಸರ್. ಬೇರೆ ಬೇರೆ ರೂಪದಲ್ಲಿ ಅದನ್ನ ಬಳಸ್ಕೊಂಡಾಗ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀವಿ. ಸರಿ ಸರ್. ಉದಾಹರಣೆಗೆ ನಾವು ಡಯಾಬಿಟಿಸ್ ಪೇಷಂಟ್ ಇರ್ತೀವಿ. ಹಾ ಸರ್. ಆಮೇಲೆ BP ಅವ್ರು ಇರ್ತೀವಿ. ಹಾ ಸರ್. ಅಂಥವ್ರಿಗೆ ಏನೈತಾರೆ ಸರ್, ಈ ಹಸಿ ಕಾಯಿಗಳನ್ನ ಇದರಲ್ಲಿ ಒಂದರಲ್ಲಿ 2 ಹೋಳು ಮಾಡಿ ಅಥವಾ 4-5 ಹೋಳಾದ್ರೂ ಮಾಡಿ ಒಂದು ಗ್ಲಾಸ್ ನೀರಿನಲ್ಲಿ ನೆನೆ ಇಟ್ಟು ಅದನ್ನ ಮುಂಜಾನೆ ಏನೂ ಸೇವಿಸದೆ ಮೊದಲು ಇದನ್ನ ಒಂದು ಗ್ಲಾಸ್ ನೀರು ಕೊಡಬೇಕು. ಎಂಟಿ ಸ್ಟಮಕ್. ಖಾಲಿ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿದು ಬಿಟ್ರೆ ಕ್ರಮೇಣವಾಗಿ ಡಯಾಬಿಟಿಸ್. ಈಗ ನಾವು ಮೆಂತೆ ಕಾಳು ನೆನೆ ಹಾಕ್ತಿದ್ದೇವೆ, ಅದಕ್ಕಿಂತ ಶ್ರೇಷ್ಠ ಸರ್? ಈಗ ಎಲ್ಲಾ ಇದರಲ್ಲಿ ಒಂದೊಂದು ಔಷಧೀಯ ಗುಣ ಇದೆ. ಅದೇ ರೀತಿಯಾಗಿ ಇದರಾಗೂ ಔಷಧೀಯ ಗುಣ ಇದೆ. ಹಿಂಗಾಗಿ ಇದನ್ನ ಅಲ್ಲ, ನಾನೇನ್ ಕೇಳ್ತೀನಿ ಸರ್, ಈಗ ಮೆಂತೆ ಕಾಳು ನಾವು ನೆನೆಕ್ಕೆ ತಿಂತೇವೆ, ಕುಡಿತೇವೆ ನೀರ, ಅದರಲ್ಲಿ ನೆನೆ ಹಾಕ್ಬಹುದಾ ಇದನ್ನ? ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನನಗೆ ಇಲ್ಲಿ ಕೆಲವು ವಿಜ್ಞಾನಿಗಳು ಬಂದಿದ್ರು, ಆಯುರ್ವೇದಿಕ್ ಪಂಡಿತರು ನಮ್ಮಲ್ಲಿ. ಇದು ಕಹಿ ಇರುತ್ತೆ? ಕಹಿ ಇರ್ತದೆ, ತಿನ್ಬೋದು ಸರ್ ನಾವು. ಒಗರು ಇರ್ತದೆ, ಪಲ್ಯ ಬಹಳ ರುಚಿ ಆಗ್ತದೆ. ಒಗರು ಇಲ್ಲ ಸರ್, ಇದು ರುಚಿ ಇದಕ್ಕೆ ಶುಗರ್ ಕಂಟ್ರೋಲ್ ಆಗ್ತದೆ ರೀ. ಕ್ಯಾನ್ಸರ್ ಇದರ ಈ ಕಾಯಿಗಳನ್ನ ಪಲ್ಯ ಮಾಡ್ಕೊಂಡು ತಿಂತಾರೆ. ಅಲ್ಲ, ನೀವು ನೆನೆ ಹಾಕಿದ್ ಬಿಡ್ರಿ, ನೆನೆ ಹಾಕಂತೂ ಕುಡಿದೀನ, ಬಟ್ ತೋಟನೊಳಗೆ ಆಗಿದ್ದು ಕಡ್ದು ತಿನ್ಬಹುದು. ಅದನ್ನು ತಮಿಳಿಯನ್ಸ್ ಬಹಳ ಜೀವ ಸರ್. ಇವತ್ತು 80 ರೂಪಾಯಿ ಬಹಳ ಬೆಸ್ಟ್ ತಿಂದೀನಿ. ಇದು ಬಹಳ ಟೇಸ್ಟ್. 80 ರೂಪಾಯಿದಿಂದ 120 ರೂಪಾಯಿ ಕೆಜಿ ಮಾರಾಟ ಆಗ್ತದೆ ಕಾಯಿ. ಮಾರ್ಕೆಟ್ ನಲ್ಲಿ ನಾನು ನೋಡಿದ್ದೀನಿ. ಮಾರ್ಕೆಟ್ ತರ್ತಾರೆ ರೈತರು. ನೋಡ್ರಿ ಬಂಧುಗಳೇ, ಇದು ನಾ ಕಹಿ ಅಂತ ಸುಮ್ಮನೆ ಬಾಯಿಗೆ ಸರಿ ಕೇಳ್ತಿಂದೆ, ಭಯಂಕರ ಸ್ವೀಟ್ ಅದು. ನೀವು ಹಿಂಗೆ ಕೈಗೆ ಇದು ಆದ್ರೂ ಜಿಬಿ ಹತ್ತದ, ಬಟ್ ಇದು ಡಯಾಬಿಟಿಸ್ ಕ್ಯೂರ್ ಮಾಡುತ್ತೆ ಅಂತ ಹೇಳ್ತಾರೆ. ಭಾಳ ಅದ್ಭುತ ಕಾಡು ಬದನೆ ಇದು. ಇದು ಎಲ್ಲರೂ ಹಚ್ಚಿರಿ ಸರ್, ಬಲ್ಲಿ ಸಸಿ ಸಿಗ್ತವೆ. ಇದು ಎಷ್ಟೊಂದು ಸಸಿ ಕೊಡ್ತೀರಿ ಸರ್ ರೈತರಿಗೆ? ನಾವು ಮೂಲತಃ ಉಪಯೋಗ ಮಾಡ್ತಾ ಇರೋದು ರೂಟ್ ಸ್ಟಾಕ್ ಆಗಿ. ಇದನ್ನೇ ಬೆಳೆಸ್ಲಿಕ್ಕೆ ಅಂತ ಕಮರ್ಷಿಯಲ್ ಆಗಿನೂ ಬೆಳೆಗಳು ಹಚ್ಚೋದಲ್ಲ. ಒಂದ್ ಗಿಡ ಅಂತೂ ಮನೆಗೆ ಹೊಂದಿದ್ರೆ ಸಾಕು, ಔಷಧೀಯ ರೂಪವಾಗಿ ಹೇಳ್ತೀನಿ. ಆಮೇಲೆ ಇದ್ರ ಮೇಲೆ ನಾವು ಕಸಿ ಕಟ್ಟಿದಂತ ಬದನೆ ಸಸಿ ಅಥವಾ ಟೊಮೆಟೊ ಮಾಡಿದ್ರೆ ಇದರ ತಾಯಿ ಗುಣ ಮಗುವಿಗೆ ಬಂದೇ ಬರ್ತದೆ. ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬರ್ತದೆ. ಅದನ್ನ ತಿಂದ್ರು ಸಹ ನಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ
ಕೆಲವು ರೋಗಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈಗ ಬೇರಿನಿಂದ ಏನೇನು ಇದು ಎಲ್ಲಿಂದ ತಂದ್ರಿ ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು? ಇದು ನನಗೆ ಈ ಭಜನೆ ಒಳಗೆ ಬಹಳ ಆಸಕ್ತಿ ಇರೋದ್ರಿಂದ ನಾನು ಒಂದ್ಸಲ ಕೃಷಿ ತರಬೇತಿಗೆ ಹೋದಾಗ ಒಂದೇ ಜಾತಿಯ ಗಿಡಗಳಿಗೆ ಒಂದಕ್ಕೊಂದು ಕಸಿ ಕಟ್ಟಿ ಬೆಳೆದಾಗ ಬೇರೆ ಬೇರೆ ವಿಧದ ಲಾಭಗಳು ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತ ಅಲ್ಲಿಯವರು ಹೇಳಿದ್ರು. ಆಕಸ್ಮಿಕ ನಾನು ಗೋವಾಕ್ಕೆ ಹೋಗೋ ಒಂದು ಸಂದರ್ಭ ಬಂತು. ಅಲ್ಲಿ ಹೋದಾಗ ನಮ್ಮ ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಈ ಗಿಡ ನೋಡಿದೆ ನಾನು. ಇದು ನೋಡ್ಲಿಕ್ಕೆ ಒಂಥರ ಬದನೆ ಗಿಡದ ಎಲೆಗಳ ಕಂಡಂಗೆ ಕಾಣು. ನನಗೆ ತಲೆಯೊಳಗಿತ್ತಲ್ಲ, ನಮಗೆ ಉಪನ್ಯಾಸಕರು ಹಿಂದಕ್ಕೆ ಏನ್ ಹೇಳಿದ್ರು ಒಂದೇ ಜಾತಿ ಅಂತ. ಇದು ಬಹುತೇಕ ಬದನೆ ಜಾತಿಗೆ ಸೇರಿರ್ಬೋದು, ಎಲೆಗಳು ಅದೇ ರೀತಿ ಇರೋದ್ರಿಂದ ಇದ್ರ ಮೇಲೆ ನಮ್ಮ ಬದನೆ ಗಿಡ ಯಾಕೆ ಕಸಿ ಕಟ್ಬಾರ್ದು ಅಂತ ಒಂದು ವಿಚಾರ ಬರ್ತಾವ. 2001ನೇ ಇಸ್ವಿ ತಗೊಂಡು ಬಂದು ಈಗ ಸೆಪ್ಟೆಂಬರ್ ತಿಂಗಳ ಅವಾಗ ಕೆಲವು ಸಸಿಗಳನ್ನ ಹಾಕೊಂಡು ನಾನು ಈಗಿನ ತರ ವೈಜ್ಞಾನಿಕವಾಗಿ ಕಸಿ ಕಟ್ತಿರ್ಲಿಲ್ಲ. ಸರಿ ಸರ್. ರಫ್ ಅಂಡ್ ಟಫ್ ಮಾವಿನ ಗಿಡಗಳಿಗೆ ಪೇರಲ ಗಿಡಗಳಿಗೆ ಯಾವ ತರ ಕಸಿದ್ರೆ ಅದೇ ಪದ್ಧತಿ ಕಟ್ಟಿ ಆದ್ರೆ ಇದನ್ನು 3.5-4 ತಿಂಗಳು ಬೆಳೆಸ್ಕೊಂಡು ದಪ್ಪ ಕಡ್ಡಿ ಆದ್ಮೇಲೆ ಅದಕ್ಕೆ ನಾವು ಬೆಳೆದಂತ ಬದನೆಯ ಮುಂದಿನ ಎಳೆ ಟೊಂಗೆಗಳನ್ನ ತಗೊಂಡು ಒಂದು ಜಾಯಿಂಟ್ ಮಾಡಿದಾಗ ಒಂದು 200 ಸಸಿಗಳನ್ನು ತಯಾರಾದವು. ನನ್ನ ಹತ್ರ ತಯಾರಾದ ಸಸಿಗಳನ್ನ ನಾನು ನಾಟಿ ಮಾಡ್ಕೊಂಡಿದ್ದೆ. ಅದನ್ನ ಕ್ರಮೇಣ ಅದು ನೋಡಿದ್ರೆ ಅವಾಗ ಈಗಿನಂತ F1 ತಳಿ ಸಂಕರಣ ತಳಿಗಳಂತ ಇರ್ಕತ್ತೀವಿ, ಅವಾಗ ಇರಲಿಲ್ಲ 2001ರಲ್ಲಿ. ಅವಾಗ ಆ ತಳಿನೇ ನಮ್ಗೆ 4 ವರ್ಷ ಒಳ್ಳೆ ಇಳುವರಿ ಕೊಡ್ಸಿ. ದುರ್ದೈವ ಆ ಸಂದರ್ಭದಲ್ಲಿ ಬರ ಬಂತು ಇಡೀ ಕರ್ನಾಟಕಕ್ಕೆ. ಅವಾಗ ಇಡೀ ನಮ್ಮ ತೋಟ ನೀರಿಲ್ದೆ ಒಣಗಿ ಹೋಗ್ಬಿಡ್ತು. ಆ ಸಂದರ್ಭ ಈ ಬದನೆ ಗಿಡನೂ ಒಣಗಿ ಹೋಗ್ಬಿಟ್ಟು ಮತ್ತೆ ಮುಂದೆ ಪ್ರಯತ್ನ ಮಾಡಿರಲಿಲ್ಲ ನಾನು. ಮತ್ತೆ ಇತ್ತೀಚೆಗೆ ಮತ್ತೆ ಬದನೆ ಬೆಳೆಯಕ್ಕೆ ಶುರು ಮಾಡಿದಾಗ ಕೆಲವರು ಮಹಾನುಭಾವರ ಒಂದು ಸಲಹೆಯ ಮೇರೆಗೆ ಇದು ಗೊತ್ತಿದ್ದೇನೆ, ಅವ್ರಿಗೆ ಮನಗಂಡಿದ್ರು ಕಂಡಿದ್ರು, ನೀವು ಇದನ್ನ ರೈತರಿಗೂ ಹಂಚಿರಿ, ಅವ್ರಿಗೂ ಅನುಕೂಲ ಯಾಕೆ ಮಾಡ್ಕೊಡ್ಬಾರ್ದು, ಒಬ್ಬರೇ ಮಾಡ್ಕೊಡೋದ್ರ ಲಾಭ ತಗೊಳ್ಳೋ ಬದಲಾಗಿ ಬೇರೆ ರೈತರಿಗೂ ಅನುಕೂಲ ಆಗ್ತದೆ, ಒಂದು ಸಂಬಳ ರೇಟ್ ಮಾಡ್ರಿ ಅದಕ್ಕೆ ಮಾಡಿಕೊಟ್ರೆ ಪ್ರಾರಂಭದಲ್ಲಿ ಕ್ರಮೇಣ ಸ್ವಲ್ಪ ಅಲ್ಲಿ ನಿಂಬೆ ನೆರಳಿಗೆ ಮಾಡ್ತಿದ್ದೆ ನಾನು. ಆನಂತರ ಇದು ಕೆಲವು ಮಾಧ್ಯಮದವರು ಪತ್ರಿಕೆಯವರು ಬಂದಾಗ ಮತ್ತೆ ನಾನು ಹೊರಗಡೆ ಪ್ರಚಾರ ಆದ್ಮೇಲೆ ಅಲ್ಲಿ ಸ್ವಲ್ಪ ಜನ ತಗೊಂಡು ಹೋದ್ರು. ಅಲ್ಲಿ ಬೆಳೆ ನೋಡಿ ಅಲ್ಲಿಂದ ಮತ್ತೆ ಪ್ರಚಾರ ಆಯ್ತು ನಮ್ದು, ಒಳ್ಳೆ ಇಳುವರಿ ಬರೋದು. ಹಿಂಗಾಗಿ ಇವತ್ತು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ 3 ರಾಜ್ಯಗಳಿಗೆ ಸಪ್ಲೈ ಮಾಡುವಂತ ಒಂದು ಪರಿಸ್ಥಿತಿ ಇಲ್ಲಿ. ಕಾಡು ಬದನೆ ಹಸಿದೇ ನೆನೆಬೇಕಂತೀರಿ ನೀವು. ಇದು ಒಣಗುತ್ತಂದ್ರೆ ಏನ್ ಮಾಡುದ್ರಿ ಸರ್? ಇಲ್ಲಿ ನಿಮ್ ಮಾಡಿರ್ತೀರಿ ನೀವು ಸರಿ ಒಳಗೆ ಕೆಲವೊಂದು ಬೀಜ ಒಣಗಿ ಬೀಳ್ತಾವ, ಅದೇನ್ ಮಾಡುದು? ಅದೇನು ಒಣಗಿ ಸರ್, ಒಣಗಿ ವೇಸ್ಟ್ ಆಗಿ ಹೋಗ್ತಾರೆ. ಆಮೇಲೆ ಇದಕ್ಕೆ ಕೋಗಿಲೆ ಬಹಳ ಜೀವ ಸರ್. ಇದು ಕೋಗಿಲೆ ಬಹಳ ಆಸಕ್ತಿಯಿಂದ ತಿಂತದೆ. ಕೋಗಿಲೆ ಬಹಳ ತಿಂತದ್ರಿ. ಹೀಗಾಗಿ ನಾವು ಕೆಲವು ಸಂದರ್ಭದಲ್ಲಿ ಬೀಜ ಬೇಕಂದ್ರೆ ಆ ಕೋಗಿಲೆ ಓಡಿಸೋ ಸಲುವಾಗಿ ಅದಕ್ಕೆ ಜಾಲರಿ ಹಾಕೊಳ್ಳೋ ಪರಿಸ್ಥಿತಿ ಬರ್ತದೆ. ಬೀಜ ಓಡಿಸೋದಿಲ್ಲ. ಆಮೇಲೆ ಇದು ಹೊರಗಡೆ ಮತ್ತೆ ಈಗ ಎಲ್ಲೂ ಸಿಗೋದಿಲ್ಲ, ಮತ್ತೆ ಗೋವಾ ಕಡೆಗೆ ಹೋಗ್ಬೇಕು. ಅಂದ್ರೆ ನಾ ಯಾಕೆ ಒಣಗಿದ್ ಕೇಳಿದೆ, ಇದನ್ನ ಕೆಲವೊಬ್ರು ಆಯುರ್ವೇದಿಕದವ್ರು ಒಣಗಿಸಿ ಪುಡಿ ಮಾಡಿ ಅದನ್ನ ಹೊಟ್ಟೆಯೊಳಗೆ ತಗೋತಾರ ಅಂತ ನಾ ಕೇಳಿದೆ. ಆ ತರ ಏನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಇಲ್ಲಿ ಕೃಷಿ ಪಂಡಿತರು ಅವರು ಇದು ಇಂಗ್ಲಿಷ್ನಾಗ ಏನ್ ವರ್ಡ್ ಅಂತಾರೆ? ಟರ್ಕಿ ಬೆರಿ ಅಂತ ಕರೀತಾರೆ. ಅದ್ರೊಳಗೆ ಒಂದು ಜಾತಿ ಟೊರೊನಮ್ ವೈರಮ್ ಅಂತ ಕರೀತಾರೆ ಸರ್. ಇದಕ್ಕೆ ಟರ್ಕಿ ಬೇರಿ ಅಂತ ಕರೀತಾರೆ. ಟರ್ಕಿ ಬೇರಿ ಒಂದು ಕುಟುಂಬ ಅದು. ಇದಕ್ಕೆ ಟೊರೊನಮ್ ವೈರಮ್ ಅಂತ ಕರೀತಾರೆ. ಟೊರೊನಮ್ ವೈರಮ್, ಆಮೇಲೆ ವೈಲ್ಡ್ ಬ್ರಿಂಜಲ್ ಅಂತಾನು ಕರೀತಾರೆ. ಯಾವ ದೇಶದ ತಳಿ ಸರ್ ಇದು? ನಮ್ಮ ದೇಶದೊಳಗೆ ಸಾಕಾಗೋಷ್ಟು ಐತಿ ಸರ್. ಅದು ಯಾವ ದೇಶದ ಅಂದ್ರೆ ನಮ್ಮ ದೇಶದಾಗ ಐತಿ ಮೊದಲಿಂದ. ಟರ್ಕಿ ಅಂದ್ರೆ ನೀವು ಟರ್ಕಿ ದೇಶದ ಅಂತ ಹೇಳಿ ಅವ್ರ ಹೆಸರು. ಸರಿ ಸರ್, ಸರಿ. ಈಗ ಅಲ್ಲಿ ನರ್ಸರಿ ಒಳಗ ಇದು ಬಿಟ್ರೆ ಮತ್ತೇನ್ ಮಾಡಿದ್ರಿ ಸರ್? ಅಲ್ಲಿ ನಾವು ಇದನ್ನ ಕಾಡು ಜಾತಿಯ ಬದನೆ ಸಸ್ಯಗಳನ್ನ ಸಾಕಾಗುವಷ್ಟು ಪ್ರಮಾಣದಲ್ಲಿ ಬೆಳೆಸ್ಕೊಂಡಿದ್ವಿ. ಕಾರಣ ಏನಂತಂದ್ರೆ ಅದ್ರ ಮೇಲೆ ನಮಗೆ ಬೇಕಾದಂತ ಬದನೆ ಮತ್ತು ಟೊಮೆಟೋನ ಕಸಿ ಕಟ್ಟಲಿಕ್ಕೆ ಅಲ್ಲಿ ಬೆಳೆದ್ವಿ. ಬದನೆ ಯಾವಾಗ ತಮ್ಮಂಥವ್ರು ಬಂದು ನನಗೆ 1 ಎಕರೆಗೆ ಇಷ್ಟು ಸಸಿಗಳು ಬೇಕು, ನಮ್ಗೆ ಸ್ವಲ್ಪ ತಯಾರು ಮಾಡಿಕೊಡ್ರಿ ಅಂತ ನಮ್ಗೆ ಆರ್ಡರ್ ಮಾಡಿದಾಗ ನಾವು ಈ ಕಾಡು ಬದನೆ ಸಸಿಗಳನ್ನ ಏನು ಬೆಳೆಸ್ಕೊಂಡಿರ್ತೀವಿ ಅದ್ರ ಮೇಲೆ ನಮಗೆ ಬೇಕಾದಂತ ನಾವು ಪಾರಂಪರಿಕವಾಗಿ ಏನು ಬಳಸ್ತಾ ಇದ್ದೀವಿ, ಉಪಯೋಗ ಮಾಡ್ತೀವಿ, ಆ ಬದನೆ ಸಸಿಗಳನ್ನು ಅದಕ್ಕೆ ಒಂದಕ್ಕೊಂದು ಜಾಯಿಂಟ್ ಮಾಡಿ ಕೊಡ್ತೀವಿ ಸರ್. ಅದನ್ನ ನಾವು ಸ್ವಲ್ಪ ಸಮಯ ತಗೊಂತೀವಿ. ಸಮಯ ತಗೊಂಡು ಅವ್ರು ಹೇಳಿದ ಸಮಯಕ್ಕೆ ಮಾಡ್ತೀವಿ, ಅವರೇ ಬಂದು ತಗೊಂಡು ಹೋಗ್ತಾರೆ. ಆಲ್ರೆಡಿ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಆಂಧ್ರ 3 ರಾಜ್ಯಗಳಿಗೂ ಸೇಲ್ ಆಗಿದೆ ನಮ್ದು. ಮೊದಲೆಲ್ಲ ಬರೀ ನಮ್ಮ ಲೋಕಲ್ ನಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಕೊಡ್ತಿದ್ದೆ. ಇದು ಲಾಭಾಂಶ ನೋಡಿ, ಇದರ ಬೆಳವಣಿಗೆ ನೋಡಿ ರೈತನಿಗೆ ಉತ್ಸಾಹ ಜಾಸ್ತಿ ಬಂದು ಮಾರ್ಕೆಟ್ನಾಗೂ ಮಾರ್ತಾರೆ ಸರ್. ಇದನ್ನು ಮಾಡ್ತಾರೆ. ಅಂದ್ರೆ ನಾವು ಮಾಡುವಂಥದ್ದು ಬದನೆ ಇದನ್ನ ಬಳಸ್ತಕ್ಕಂಥದ್ದು ನಾವು
ಇದಕ್ಕಾಗಿ ಬಳಸ್ತಾ ಇಲ್ಲ. ನಾವು ಕಸಿ ಕಟ್ಲಿಕ್ಕೆ ಬಳಸ್ತಾ ಇದ್ವಿ ಅಷ್ಟೇ. ರೂಟ್ ಸ್ಟಾಕ್ ಇದೆ. ನೀವು ಜನರಲಿ ನಾವೇನ್ ತಿಂತೇವ ಆ ಬದನೆಕಾಯಿ ಅದನ್ನ ಇದ್ರ ಮೇಲೆ ಕಸಿ ಕಟ್ಟಿ ಮಾಡಿಸ್ತೀವಿ. ಮಾಡ್ತೀರಿ. ಆ ತರ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಮೇಲಿರ್ತಕ್ಕಂಥ ಗಿಡದ ಆಯುಷ್ಯ, ನಿಜವಾದ ಆಯುಷ್ಯ 6 ತಿಂಗಳದ್ದು ಇರ್ತದೆ. ಅದು ಇರೋದು ಜೀವಂತ ಇರ್ಬೇಕಾದ್ರೆ 6 ತಿಂಗಳಿಂದ ಸತ್ತು ಹೋಗ್ತದೆ. ಇದ್ರ ಮೇಲೆ ಕಸಿ ಕಟ್ಟಿದಾಗ 6 ತಿಂಗಳ ಜೀವಂತ ಇರ್ತಕ್ಕಂಥ ಗಿಡ ಇದ್ರ ಆಯುಷ್ಯ ಕಸ್ಕೊಂಡು 3 ವರ್ಷ ಮೇಲ್ಪಟ್ಟಿರ್ತದೆ ಸರ್. ಅಚ್ಚಾ ಅಚ್ಚಾ ಅಚ್ಚಾ. ನಿಜವಾದ ಬದನೆ ಗಿಡ ನೇರವಾಗಿ ಭೂಮಿಗೆ ನಾಟಿ ಮಾಡಿದಾಗ ತನ್ನ 6 ತಿಂಗಳ ಜೀವಿತ ಅವಧಿಯೊಳಗೆ 15 kgಯಷ್ಟು ಬದನೆಕಾಯಿ ಕೊಟ್ಟು ಸಾಯುವಂತ ಶಕ್ತಿ ಅದಕ್ಕಿದೆ. ಇದರ ಮೇಲೆ ಬಂದು ಕೂತಾಗ ಆ ಗಿಡ ಇಲ್ಲಿ ಬಂದು ಬೆಳಿಲಿಕ್ಕೆ ಶುರುವಾದಾಗ ಪ್ರತಿ ವಾರ 2 ರಿಂದ 10 kg. ಇದಕ್ಕೆ ನೀವು ಆ ಕಸಿ ಕಟ್ತೀರಿ? ಹೌದು ಸರ್. ನಿಜವಾದ ನಮ್ ಬದ್ನಿಕಾಯಿ ಮೇಲೆ ಕಟ್ಟಲ್ಲ? ಇಲ್ಲ, ನಮ್ಮ ಬದ್ನಿಕಾಯಿ ಇದ್ರ ಮೇಲೆ ಕಟ್ತೀವಿ ಸರ್. ಓಹೋ, ಕಾಡು ಬದ್ನಿಕಾಯಿ ಮೇಲೆ ನಮ್ಮ ಬದ್ನಿಕಾಯಿ ಕಸಿ ಕಟ್ತೀರಿ? ಹೌದು. ಆ ಕಸಿ ಕಟ್ಟದ ಮೇಲೆ ಅವು ಬರೋದು ಫ್ರೂಟ್ ಇದೇನಾ? ಅಲ್ಲ, ನಮ್ಮ ಬದ್ನೆ ಬರ್ತದೆ. ಅಲ್ಲಿ ಏನು ವಿಶೇಷ ಚೇಂಜಸ್ ಆಗುತ್ತೆ? ಮೇಲೆ ನಮ್ಮ ಕೋಗಿಲೆ ಗೂಡಿನೊಳಗೆ ಮೇಲೆ ನಮ್ದು ಕಾಗೆ ಕೂತದೆ. ಸಾರಿ, ಕಾಗೆ. ಇದು ಕಾಯಿ ಗಿಡ ಏನಿದೆಯಲ್ಲ, ನಾನು ಗ್ರಾಮೀಣ ಭಾಷೆಯಲ್ಲಿ ಮಾತಾಡೋದಾದ್ರೆ ಕಾಡು ಬದನೆ ಗಿಡ ಕಾಗೆಯ ಗೂಡು. ಅದರಲ್ಲಿ ಕೋಗಿಲೆ ವಾಸ ಮಾಡ್ತಾ ಇದೆ. ಆಹಾರ ಕಾಗೆ ಸಪ್ಲೈ ಮಾಡ್ತಾ ಇದೆ. ಬೆಳಿತಾ ಇರೋದು ಕೋಗಿಲೆ ಬೆಳಿತಾ ಇದೆ. ಆ ಒಂದು ಇದು ಸರ್ ಇದು. ಸರಿ ಸರ್. ಅಂದ್ರೆ ಇಲ್ಲಿ ಈ ತರ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ 15 kg ಸತ್ತೋವರೆಗೂ ಕೊಡ್ತಕ್ಕಂಥ ಗಿಡ ಇದ್ರ ಆಸರೆ ತಗೊಂಡು ಇದ್ರ ಮೇಲೆ ಕುಂತು ಬೆಳೆದು ಇದು ಕೊಡ್ತಕ್ಕಂಥ ಆಹಾರ ತಿಂದು ಅದು ವಾರ 10 kg ಇಳುವರಿ ಕೊಡೋ ಸಾಮರ್ಥ್ಯ ತಗೊಳ್ತಾರೆ. ಅಚ್ಚಾ ಅಚ್ಚಾ. ಈಗ ಸರ್, ಇದು ನಮ್ಮಲ್ಲಿ 1-2 ಗಿಡ ಹಚ್ಚು, ನಿಮ್ಮಲ್ಲಿ ಇದು ಅದು ನೀರು ಬಿಡಬೇಕಾ ಅಥವಾ ಡ್ರೈ ಪ್ಲೇಸ್ನಾಗೆ ಬೆಳೀತದೆ? ಇದು ಕಾಡು ಬದನೆ ಗಿಡ ಮಂಜರ ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆ. ಅಚ್ಚಾ. ಯಾರು ಅದಕ್ಕೆ ಗೊಬ್ಬರ ಕೊಡ್ಬೇಕಾಗಿಲ್ಲ, ನೀರು ಒದಗಿಸಿ ಕೊಡ್ಬೇಕಾಗಿಲ್ಲ. ಸರಿ ಸರ್. ತನ್ನ ಪಾಡಿಗೆ ತಾನು ಬೆಳೆಯುವಂಥದ್ದು. ನೀರು ಬಿದ್ದಾಗ ಜೀವಂತ ಇದ್ದು ಒಳ್ಳೆ ಫಸಲು ಕೊಡ್ತದೆ, ನೀರು ಇಲ್ದಾಗ ಕಡಿಮೆ ಫಸಲು ಕೊಡ್ತದೆ. ಆಮೇಲೆ ಕೆಲವು ಭೂಮಿ ಜನಿತವಾಗಿ ಬರ್ತಕ್ಕಂಥ ರೋಗಗಳನ್ನ ತಡೆ ಹಿಡಿತದೆ. ಉದಾಹರಣೆಗೆ ಭೂಮಿ ಮುಖಾಂತರ ಕೆಲವು ಭೂಮಿ ಒಳಗೆ ಸೊರಗು ರೋಗದ ಹಾವಳಿ ಜಾಸ್ತಿ ಇರ್ತದೆ. ನಮ್ಮ ಭಾಗದಲ್ಲಿ ಸಿಡಿ ಹಾಯೋದು ಅಂತ ಕರಿತೀವಿ. ಸಿಡಿ ಹಾಯೋದು. ಆಮೇಲೆ ಇನ್ನೂ ಒಂದು ನೆಮೋಟೆಡ್ ಅಂತ ಒಂದು ಜಂತು ಹುಳು ಬರ್ತದೆ. ನೆಮೋಟೆಡ್ ಅಂತ. ಅವೆರಡನ್ನೂ ತಡ್ಕೊಳ್ತಕ್ಕಂಥ ಶಕ್ತಿ ಈ ಕಾಡು ಬದನೆ ಗಿಡಕ್ಕೆ ಇದೆ. ಹಿಂಗಾಗಿ ಇದ್ರ ಮೇಲೆ ಇರ್ತಕ್ಕಂಥದ್ದು ಸಾಯೋದಿಲ್ಲ ಅಷ್ಟು ಸಹಜವಾಗಿ, ಸರಳವಾಗಿ. ಉದಾಹರಣೆಗೆ ಸಾಮಾನ್ಯ ಬದನೆ ಈಗ ನಮ್ಮ ಸಸಿಗಳನ್ನು ತಗೊಂಡು ಹೋದವರು ಹಾಸನ, ಉಡುಪಿ, ಮಂಗಳೂರು ಆ ಭಾಗದ ಜನ ಬಹಳ ತಗೊಂಡು ಹೋಗ್ಯಾರ. ಈ ಕಡೆ ಹಾವೇರಿ ಭಾಗದವರು ತಗೊಂಡು ಹೋಗ್ಯಾರ. ಮೈಸೂರು, ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ ಈ ಭಾಗದಲ್ಲಿ ಸತತವಾಗಿ ಬೆಳೆ ಬೆಳೆಯೋದ್ರಿಂದ ಈ ಅಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯೋದ್ರಿಂದ ಏನಾಗಿದೆ, ವಿಲ್ಟ್ ಸಮಸ್ಯೆ ಬಹಳ ಇದೆ ಸರ್. ಆಮೇಲೆ ಜಂತು ಹುಳುವಿನ ಕಾಟನು ಜಾಸ್ತಿ. ಅವರು ನೇರವಾಗಿ ಏನಾದ್ರು ಈ ಬೀಜದಿಂದ ಹುಟ್ಟಿದ ಸಸಿ ಭೂಮಿಗೆ ನಾಟಿ ಮಾಡಿದರೆ 50% ಸಸಿಗಳು ಸತ್ತು ಹೋಗ್ತವೆ. ಅಲ್ಲಿ ಇದನ್ನ ನೋಡಿ ಕೆಲವು ಜನ ನಮ್ಗೆ ಇದ್ರ ಬಗ್ಗೆ ನಾಲೆಜ್ ಇದ್ದವರು ಪ್ರಾರಂಭದಲ್ಲಿ ತಗೊಂಡು ಹೋದವರು ಇವತ್ತು ಹೇಳ್ತಾ ಇದ್ದಾರೆ, ಸಾಹೇಬ್ರೆ ನಿಮ್ಮ ಸಸಿಗಳು ಇಳುವರಿ ಕಡಿಮೆ ಬಂದ್ರು ಪರವಾಗಿಲ್ಲ, ಇಳುವರಿ ಕಡಿಮೆ ಬಂದಿಲ್ಲ, ಆದ್ರೂ ಅವ್ರು ಹೇಳೋ ಮಾತು ಕಡಿಮೆ ನಮ್ಗೆ ಬರ್ಲಿ, ಏನ್ ಸಮಸ್ಯೆ ಇಲ್ಲ, ಇದ್ದದ್ರಾಗ ಸಂತೃಪ್ತಿ ಆಗ್ತೀವಿ, ನಮ್ಗೆ ಗಿಡ ಸಾಯೋದಿಲ್ಲ, ಅದು ಬಹಳ ಸಂತೋಷ ಅಂತ. ಯಾಕಂದ್ರೆ ಅವ್ರದ್ದೇನಾಗ್ತಿತ್ತು ಅಂದ್ರೆ ಈಗ 1000 ಗಿಡಗಳನ್ನ ಹಚ್ಚಿದಾಗ 500 ಗಿಡಗಳನ್ನ ಕಳ್ಕೊತಿದ್ರು. ಈ ಗಿಡ ಹಚ್ಚಿದಾಗ 500 ಗಿಡದ ಬದಲಾಗಿ 1 ಗಿಡನೂ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಸಂತೋಷ ಆಗ್ತದೆ. ಆಮೇಲೆ ಇಳುವರಿನೂ ಈಗ ಒಬ್ಬ ಹಾಸನ ಜಿಲ್ಲೆಯ ರೈತ ನಮ್ಮ ಸಸಿ ತಗೊಂಡವನು ಚಂದ್ರಶೇಖರ್ ಅಂತ ಹೇಳಿ ಅವ್ರ ಹೆಸರು. ಡೆಮೋ ಅಂತ ಹೇಳಿ ನೋಡ್ಬೇಕು, ಪ್ರಾಕ್ಟಿಕಲ್ ಸ್ವಲ್ಪ ಅನುಭವ ಆಗ್ಲಿ ಅನ್ನೋ ಕಾರಣಕ್ಕೆ ಬರೀ 409 ನಂಬರ್ ಮೈಸೂರು ಬದ್ನಿ ಅಂತ ಹೇಳಿ, ಮೈಸೂರು ಬದ್ನಿ ಯಾರಿಗೂ ಮಾಡಿಟ್ಟಿದ್ದೆ. ಅಕಸ್ಮಾತ್ ಫೋನ್ ಮಾಡಿದ್ರು ಉಳಿದಿತ್ತು ತಗೊಂಡೋಗ್ರಿ ಅಂದ್ರೆ ತಗೊಂಡೋದ್ರು. ಈಗಾಗಲೇ 1.5 ವರ್ಷ ಆಯ್ತು ತಗೊಂಡೋಗಿ. ಅವ್ರು 16 ವರ್ಷದ ಬದ್ನಿ ಬೆಳೆಗಾರರು ಸರ್. ಅವ್ರ ಜೀವನದೊಳಗೆ 16 ವರ್ಷ ಬೆಳೆದ್ರು ಸಹ ಈ ಇಳುವರಿ ನೋಡಿರ್ಲಿಲ್ಲ ಅಂತ. ಆಮೇಲೆ ಇದು ಕಾಸ್ಟ್ಲಿ ಆಗಿರೋದ್ರಿಂದ ಅವರು ಧರ್ಮಸ್ಥಳ ಕ್ಷೇತ್ರ ಸಮೀಪ ಆಗಿರೋದ್ರಿಂದ ಅವ್ರ ಮನೆದೇವರಾಗಿರೋದ್ರ ಬೇಡ್ಕೊಂಡಿದ್ರಂತ ಅವ್ರು. ಏನಂತ, ಸ್ವಾಮಿ ಅಣ್ಣಪ್ಪ ನನಗೆ ಈ ಬದ್ನಿ ಹೊಸದಾಗಿ ಹಾಕತ್ತೀನಿ, ಜಾಸ್ತಿ ಖರ್ಚು ಮಾಡಾಗುತ್ತೆ, ನಾನು ನನಗೆ ಲಾಭ ಆದ್ರೆ ನಿನಗೆ ಒಂದು ಕ್ಷೇತ್ರಕ್ಕೆ 1 ಕ್ವಿಂಟಲ್ ಬದನೆಕಾಯಿ ತಂದು ಅರ್ಪಿಸ್ತೀನಿ ನಮ್ಮ ತೋಟದ್ದು, ನಾನು ತಲೆ ಮಂಡಿ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ರು.
ಆ ಪ್ರಕಾರ ಪುಣ್ಯಾತ್ಮ ಒಳ್ಳೆ ಲಾಭ ಆಗಿದೆ. ಸರಾಸರಿ ಅವರಿಗೆ 400 ಗಿಡಗಳಿಗೆ ನೀವು ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ, ಮಾತಾಡ್ಬೋದು. ಸರಿ ಸರ್. 16 ಕ್ವಿಂಟಲ್ ವಾರ ಹಾಕಿದ್ದಾರೆ ಸರ್. ಓಹೋ. ಒಂದು 400 ಗಿಡಗಳಿಗೆ ಅರ್ಧ ಎಕರೆ ಭೂಮಿಗೆ ಸರ್ ಪ್ರತಿ ವಾರ 16 ಕ್ವಿಂಟಲ್ ವರೆಗೂ ಇಗ್ಗು ಹೊರೆ ಆಗುತ್ತಾರೆ. ಇಗ್ಗು ಹೊರೆ ಆಗುತ್ತಾರೆ ಸರ್. ಆ ರೈತರ ಮೇಲೆ ಲಾಭ ಆದ ತಕ್ಷಣ ತನ್ನ ಹರಕೆಯನ್ನು ಮುಟ್ಸ್ಲೇಬೇಕಲ್ಲ. ಅವು ಸಸಿ ಎಲ್ಲ ನಮ್ಮಲ್ಲಿ ಸಸಿ ನಾವು ಮಾಡಿಕೊಟ್ಟಂತ ಸಸಿಗಳು. ಅಲ್ಲಿಂದ ಅವನ ಹರಕೆ ಹೊತ್ತದಕ್ಕೆ ಅದನ್ನ ಮುಟ್ಸಿ ಬರ್ಬೇಕು ಅನ್ನೋ ಒಂದು ಇದರಿಂದ ಈಗ ನಾವೇನು ಡೈಲಿ ತಿಂತೇವೆ ಬದನೆಕಾಯಿ, ಆ ಸಸಿನೂ ಮಾಡ್ತೀವಿ. ಅದೇ ಸಸಿನೇ ಇದ್ರ ಮೇಲೆ ಕುಂದಿರ್ತೀವಿ ಸರ್ ನಾವು. ಅದೇ ಸಸಿನೇ ಇದ್ರ ಮೇಲೆ ಕುಂಡಿರ್ತೀವಿ. ಹೌದು. ಅಚ್ಚಾ. ಈ ಔಷಧಿ ಗುಣ ಅದಕ್ಕೆ ಬಂದ್ಬಿಡುತ್ತೆ. ಬಂದೇ ಬರ್ತದೆ. ಯಾಕಂದ್ರೆ ಈ ಭೂಮಿಯಿಂದ ಬೇರ್ ಮುಖಾಂತರ ಏರುವಂತದ್ದು. ಇದು ತನ್ನ ಕೆಲಸ ಏನಂದ್ರೆ ಆ ಬೇರಿನಿಂದ ತನಗೇನ್ ಬೇಕು ಅದನ್ನ ಹೀರ್ಕೊಳ್ತೈತೆ. ಹೌದು ಸರ್. ಬಟ್ ಅಲ್ಲಿ ಸಿಕ್ಕಿದ್ದನ್ನ ತಿಂದು ಬದುಕಬೇಕಲ್ಲ ಮೇಲೆ ಇರುವಂತದ್ದು. ಸರಿ ಸರ್. ಹಿಂಗಾಗಿ ಆ ಗಿಡ ಇದ್ರ ಮೇಲೆ ಬದುಕಬೇಕು. ಈಗ ನರ್ಸರಿ ಐತೆ ಸರ್. ಇನ್ನೊಂದು ಫಿಶ್, ನೀವು ಫಿಶ್ ಪಾಂಡ್ ಮಾಡಿರಿ. ಹೌದು. ಅದು ಎಷ್ಟು ಬೈ ಎಷ್ಟು ಮಾಡಿರಿ ಸರ್ ಅದು? ಈಗ ಫಿಶ್ ಬೈ ನೋಡಿ, ಫಿಶ್ ಇಂದ ಪಾಂಡ್ಗಳು 2 ಮಾಡ್ಕೊಂಡಿದ್ದೀನಿ. 2 ಮಾಡ್ಕೊಂಡ್ರಿ. ನನಗೆ ಮೂಲತಃ ಬೇರೆ ಬೇರೆ ಸ್ಥಳದೊಳಗು ಅಖಂಡ ಮಾಡ್ಕೊಂಡ್ರಿ. ಬೇರೆ ಬೇರೆ ಅಲ್ಲಿ ಅಕ್ಕಪಕ್ಕದಲ್ಲೇ ಮಾಡ್ಕೊಂಡು. ಎಷ್ಟು ಅಂತ್ರಿ ಸರ್ ಉದ್ದು? ಅದು ಮಾಡ್ಕೊಂಡಿದ್ದ ಉದ್ದೇಶ ಏನಂದ್ರೆ ಸರ್, ಮೂಲತಃ ನನಗೆ ಮೊದಲು ಕೃಷಿ ಇಲಾಖೆಯವರು, ಒಂದು ಇಲಾಖೆ ಜಲಾನಯನ ಇಲಾಖೆ ಅಂತ ಬರ್ತದೆ ಕೃಷಿ ಇಲಾಖೆ ಒಳಗೆ, ಅವರು ಸಣ್ಣ ಕೃಷಿ ಹೊಂಡಗಳನ್ನ ಮಾಡಿಕೊಡ್ತಿದ್ರು. 40 ಚದರ ಅಡಿ ಅದು. ಏನ್ರಿ ಫಸ್ಟಿಗೆ ಈ ಮೂಲಿ ಒಳಗೆ ಒಂದು ಮಾಡಿದ್ರು ಅವರು. ಮಾಡಿದಾಗ ಅದರಲ್ಲಿ ನೀರು ಸ್ಟೋರ್ ಆಯ್ತು. ನಾನೇನ್ ಮಾಡಿದೆ, ಅಷ್ಟ ನೀರೇನು ನಮ್ಮ ಮನ್ಸರಿಯಲ್ ಮಟ್ಟಕ್ಕೆ ಸಾಕಾಗಿರ್ಲಿಲ್ಲ. ಬಟ್ ನನಗೆ ಈ ನೀರು ಇಂಗ್ಲಿಲ್ಲಲ್ಲ ಸರ್. ಮುಂಡ್ರಾಬಾದ್ನಿಂದ ನಾನು ಅಲ್ಲಿ ಡ್ಯಾಮ್ ಇದೆ, ಅಲ್ಲಿ ಮೀನುಗಾರಿಕೆ ಇಲಾಖೆ ಮುಂಡ್ರಾಬಾದ್ ಡ್ಯಾಮ್ ಅಂತ ಹೇಳಿ ಹೊಸಪೇಟೆ ಹತ್ರ, ಅಲ್ಲಿಂದ ಸರ್ಕಾರಿ ಇದರೊಳಗೆ ಒಂದು 350 ರೂಪಾಯಿ 1000ದಂತೆ ನಾನು ಒಂದು 1500 ಮೀನದ ಮರಿಗಳನ್ನು ತಂದು ಬಿಟ್ಟಿದ್ದೆ. ಸರಿ ಸರ್. ಅದು ಆ ವರ್ಷ ನಾನು ಸ್ವಲ್ಪ ನಮ್ಮ ಹತ್ರ ದನಗಳು ಭಾಳ ಇದ್ದು, ಫುಡ್ ಗಿಡ್ಡು ನಮ್ಮ ದನಕ್ಕೆ ಹಾಕೋದಿರ್ತಿತ್ತು, ಮೆಕ್ಕೆಜೋಳದ ಮಿಷ್ಟಿರ್ತಾವೆ ಅವೆಲ್ಲ ಹಾಕಿದ್ದೆ ನಾನು. ಸರಿ ಸರ್. ಆಮೇಲೆ ನಾನು ಅದ್ರ ಬಗ್ಗೆ ವಿಜ್ಞಾನಿಗಳ ಜೊತೆಗೆ ಮಾತಾಡ್ತಿದ್ದೆ. ನಾನು ಮೀನುಗಾರಿಕೆ ಏನ್ ಹಾಕ್ಬೇಕು ಆಹಾರದ ಗೊತ್ತಿರಲಿಲ್ಲ, ಅವ್ರು ಸಲಹೆ ಕೊಡ್ತಿದ್ರು. ಆ ಪ್ರಕಾರ ನಾನೆಲ್ಲ ಹಾಕಿದೆ. ಹಾಕಿದಾಗ 1500 ಮೀನಕ್ಕೆ ನನಗೆ 36,000 ರೂಪಾಯಿ ಲಾಭ ಸಿಕ್ತು ಸರ್. ಫಸ್ಟ್ ಸಣ್ಣ ಹೊಂಡದಲ್ಲಿ. ಅದು ಲಾಭ ನೋಡಿ ನನಗೆ ಹೆಂಗೋ ನಮ್ಮ ಭೂಮಿ ಒಳಗೆ ನೀರು ಹಿಂಗಂಗಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಇದು ಕರ್ಲ ಪ್ರದೇಶ ಅಂತ, ನಮ್ ಕಡೆ ಕರ್ಲ್ ಅಂತಾರೆ, ಇಲ್ಲಿ ಏನಂತಾರೆ ಗೊತ್ತಿಲ್ಲ, ಕರ್ಲ್ ಅಂತಾರೆ. ಅಲ್ಲಿ ನೀರು ಹಿಂಗಲ್ರಿ ಸರ್. ನಮ್ ಕಡೆ ಆದ್ರೆ ಕಂಪಲ್ಸರಿ ನಾವು ಪೇಪರ್ ಅದು 500 ಮೈಕ್ರೋನ್ ಹಾಕ್ಲೇಬೇಕಾಗುತ್ತೆ. ನಿಮ್ ಕಡೆ ನಡೀತದ. ನೀರು ಹಿಂಗುದಿಲ್ಲ ಅಂದಾಗ ನೀವು ಹಾಕೋ ಪ್ರಾಬ್ಲಮ್ ಬರ್ಬೋದು. ನನಗೀಗ ಅದು ನೀರು ಹಿಂಗ್ಲಾರ್ದ ಕಾರಣಕ್ಕೆ, ಮಲ್ಚಿಂಗ್ ಪೇಪರ್ ಹಾಕ್ಲಾರ್ದ ಕಾರಣಕ್ಕೆ ನ್ಯಾಚುರಲ್ ಆಗಿ ಆಹಾರ ಉತ್ಪತ್ತಿ ಆಗ್ತದೆ. ಸರಿ ಸರ್. ಸರಿ. ಸಾಕಾಗುವಷ್ಟು ಬೇಕಾದಂತ ಅಲ್ಲಿ ಜೀವರಾಶಿಗಳು ಹುಟ್ಟುತ್ತದ್ರಿ. ಆ ಮೀನಕ್ಕೆ ಆಹಾರ ಆಗ್ತದೆ. ಹೀಗಾಗಿ ನಾನೇನ್ ಮಾಡಿದೆ, ದೊಡ್ಡದು ಮಾಡಿಸ್ಬಿಡೋಣ ಮತ್ತೆ ಒಂದು ದೊಡ್ಡದು ಮಾಡಿದೆ ಸರ್. 1,65,000 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೆ. ಹಿಂಗ 200 ಫೂಟ್ ಇದೆ. 260 ಫೀಟ್ ಉದ್ದ ಇದೆ ಸರ್. ಪೂರ್ವ ಪಶ್ಚಿಮ 110 ಫೂಟ್ ಅಗಲ, ದಕ್ಷಿಣಕ್ಕೆ 160 ಫೀಟ್ ಅಗಲ ಇದೆ. 9 ಅಡಿ ಆಳ ಇದೆ ಸರ್. 9 ಅಡಿ ಆಳ ಇದೆ. ಅದ್ರಾಗ ಎಷ್ಟು ಮೀನು ಬಿಡ್ತೀರಿ ಸರ್ ತಾವು? ಆಕ್ಚುಲಿ ನಾನು ನಮ್ಮ ಮೀನುಗಾರಿಕೆ ಇಲಾಖೆಯವ್ರ ಜೊತೆಗೆ ಈ ಸೈಜನ್ನ ಸಂಪರ್ಕ ಮಾಡಿ ಕೇಳಿದಾಗ ಇದರಲ್ಲಿ 2,500 ಮೀನದ ಮರಿಗಳನ್ನ ಮೇಯಿಸ್ಬೇಕಂತ ಹೇಳಿದ್ರು. ಅದು ಒಂದೇ ಜಾತಿದಲ್ಲ, 4 ಜಾತಿ 4 ಲೇಯರ್ನೊಳಗೆ ಮೇಯಿಸ್ಬೇಕು. ಅಂದ್ರೆ ಮೇಲ್ಮಟ್ಟದಲ್ಲಿ, 2ನೇ ಮಟ್ಟದಲ್ಲಿ, 4 ಹಂತದೊಳಗೆ ಮೇಯ್ತಕ್ಕಂಥ ಮೀನದ ತಳಿಗಳಿದಾವೆ ಸರ್. ಆತರ ಹಾಕೋದ್ರಿಂದ ಆಹಾರ ವೇಸ್ಟ್ ಆಗೋದಿಲ್ಲ ಸರ್. ಏನ್ ಆಹಾರ ಏನ್ ಹಾಕ್ತೀವಿ ಸರ್? ಜಾಸ್ತಿ ನ್ಯಾಚುರಲ್ ಆಗಿ ಬೆಳೆಸೋದ್ರಿಂದ ನಮ್ಮಲ್ಲಿ ಕಾಯಿಪಲ್ಲೆ ಬೆಳಿತೀವಿ ಸರ್. ನಾವು ಜಾಸ್ತಿ ಎಷ್ಟು ಹುಳು ಕತ್ತಿದ್ವು, ಹೊಲದ ಕಾಯಿಗಳು ನಾವು ಮಾರ್ಕೆಟ್ಗೆ ಒಯ್ಲಾರ್ದಂಥದ್ದನ್ನ ತಿಪ್ಪಿಗೆ ಎಸೆಯೋ ಬದಲಾಗಿ ಆ ನೀರಿಗೆ ಎಸಿತೀವಿ. ಅದು ಮೀನಕ್ಕೆ ಆಹಾರ ಆಗ್ತದೆ. ಮತ್ತೆ ಆಕಳ ಹೆಂಡಿನೂ ಹಾಕ್ಬೇಕು. ಆಮೇಲೆ ಅದನ್ನು ಹಾಕ್ತಿವಿ ಸರ್. ಆಕಳ ಹೆಂಡಿ ಉದ್ದೇಶ ಹೇಳಿದ್ರೆ, ಆಕಳ ಹೆಂಡಿ ಹಾಕೋ ಉದ್ದೇಶ ಏನಂದ್ರೆ, ನಿಂತ ನೀರು ಮಲಿನ ಆಗಿ ದಪ್ಪ ಆಗ್ತದೆ. ಅವಾಗ ಗಾಳಿ ಅದ್ರ ಒಳಗಡೆ ಸೇರ್ಕೊಳ್ಳೋದ್ರ, ಗಾಳಿ ಆಡೋದಿಲ್ಲ. ಮೀನುಗಳಿಗೂ ಉಸಿರಾಟಕ್ಕಾಗಿ ಸ್ವಲ್ಪ ಗಾಳಿ ಮುಖ ನೀರು ಬೇಕು, ತಿಳುವಾಗಿರ್ಬೇಕು ನೀರು. ಇಲ್ಲಾಂದ್ರೆ ನಿಂತ ನೀರು ಏನಾಗ್ತದೆ, ದಪ್ಪ ಆಗ್ತಾ ಹೋಗ್ತದೆ. ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೀನುಗಾರಿಕೆ ಇಲಾಖೆಯವರ ಸಲಹೆ ಪ್ರಕಾರ ವಾರದಲ್ಲಿ 2-3 ಸರಿ ಒಂದು 4-4 ಪುಟ್ಟಿಯಷ್ಟು ಸಗಣಿ ಹಾಕ್ತಾರೆ. ಮುಂಚೆ ಎಲ್ಲ ನಮ್ಮಲ್ಲಿ ಹಣ್ಣುಗಳು ವೇಸ್ಟ್ ಏನಿದೆ ಎಲ್ಲ ಹಾಕ್ತೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ಮನೆಯೊಳಗೆ ಅನ್ನ ಹಾಕಬಹುದು. ಅದ್ರ ಜೊತೆಗೆ ಫ್ರೀ ಆಗಿ ನಮ್ಗೆ ಇಲ್ಲಿ ನಮ್ಮ ಊರಲ್ಲಿ ಗಿರಣಿಗಳಿದಾವೆ. ಅವರು ಚೀಲ ತುಂಬಿದ್ದು ವೇಸ್ಟ್ ಕೊಡೋದಿಲ್ಲ ನಮ್ಗೆ. ಕಸ ಬೆಳಿತಾರೆ ಸರ್ ಡೈಲಿ ಸ್ವಚ್ಛತೆಗಾಗಿ. ನೆಲಕ್ಕೆ ಬಿದ್ದಂತ ಹಿಟ್ಟನ್ನ ತಿಪ್ಪಿಗೆ ಚೆಲ್ತಿದ್ರು ಅವರು. ನಾನು ನಮ್ಮ ಸ್ನೇಹಿತರು ಇರೋದ್ರಿಂದ 4-5 ಗಿರಣಿ ಒಳಗೆ
ಈ ಪ್ಲಾಸ್ಟಿಕ್ ಚೀಲಗಳನ್ನ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಹಾಂ ಗೊಬ್ಬರ ಚೀಲ ಅಂತ ಬರ್ತಾವೆ ಅಂತ ಚೀಲಗಳನ್ನ ಅಕ್ಕಿ ಪಾಕಿಟ್ ಹಾಕೋದಲ್ಲ. ಹಾಂ ಆ ಪುಣ್ಯಾತ್ಮರು ಏನ್ ಮಾಡ್ತಾರೆ ಅಂದ್ರೆ ಅದು ಕಸ ತಿಪ್ಪಿ ಚಲೋ ಬದಲಾಗಿ ಒಂದು ಜೀವಿ ಕೊಟ್ಟು ಪುಣ್ಯ ಬರ್ತಾರ ಅದು ಅವ್ರು ಕಾಣಿಸುತ್ತೆ. ಅಚ್ಚಾ ಅಚ್ಚಾ ಹಾಂ ಅವ್ರು ತುಂಬಿಟ್ಟು ತಕ್ಷಣ ನನಗೆ ಫೋನ್ ಮಾಡ್ತಾರೆ, ಚೀಲ ಬಂದು ತೊಗೊಂಡು ಹೋಗಿ ಅಂತ. ಸರಿ ಮತ್ತೆ ಆ ಚೀಲ ತೊಗೊಂಡು ಮತ್ತೆ ಖಾಲಿ ಚೀಲ ಬಂದು ನೀವು ಅದು ಹಂಗೆ ಡ್ರೈನೇ ಒಗಿತೀರಾ ಅಥವಾ ನೀರೊಳಗೆ ಹೋಗಿದ್ ಬಿಡ್ತೀವಿ ಸರ್. ಪುಡಿನೇ ಒಗೆದು ಬಿಡ್ತೀರಿ? ಬಿಡ್ತೀವಿ ಹೊಡೆಯೋದಲ್ಲ ಸರ್ 2-3 ದಿನ. ಅಚ್ಚಾ ಅಚ್ಚಾ ಸರ್, ಇನ್ನೊಂದು ನೀವು ಮೀನ್ ಸಾಕ್ತಿರಲ್ಲ, ಆ ಮೀನ್ ಸಾಕುವಾಗ ಒಂದು ಪಕ್ಷಿ ಬರುತ್ತೆ ಸರ್, ಬಕಪಕ್ಷಿ ಅಂತ ಬರ್ತದೆ ಸರ್. ಅದು ನಾನು ನನ್ನ ಟ್ಯಾಂಕರ್ ನಲ್ಲಿ ಬಿಟ್ರೆ ಒಂದು ಮೀನು ಉಳಿಸಲಿಲ್ಲ ಅವು. ನಾನು ಮೇಲ್ ಜಾಳಿಗೆ ಹಾಕಿದ್ರು ಅದ್ರೊಳಗೆ ಹೋಗಿ ತಿಂತಿತ್ತು. ನೀರ್ ಪ್ರಮಾಣ ಕಡಿಮೆ ಆದ್ರೆ ಏಕದಮ್ ಸಿಗ್ತದೆ. ಮೀನಿಗೂ ತನ್ನ ಜೀವ ಉಳಿಸ್ಬೇಕು ಅನ್ನೋದು ಹೊತ್ತಿದೆ. ಆಮೇಲೆ ಬಕಪಕ್ಷಿಗಳನ್ನು ಮನುಷ್ಯರಂತಲ್ಲ, ತನಗೆ ಹೊಟ್ಟೆ ತುಂಬಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಿಂತದ್ರಿ. ನಾವು ಮನುಷ್ಯರು ಏನ್ ಮಾಡ್ತೀವಿ, ಇವತ್ತು ತಗೊಂಡ್ ಮತ್ತೆ 100 ವರ್ಷ ತೆಗ್ದು ಹೆಚ್ಚಿಗೆ ತಿನ್ಬೇಕಂತ ತೆಗ್ದಿರ್ತಕ್ಕಂಥ ಸ್ವಭಾವ. ಬಟ್ ನೀವು ಮ್ಯಾಲ ಏನಾದ್ರು ಜಾಳಿಗೆ ಏನು ಮಾಡಿರಿ ಸರ್, ಹಂಗ ಮಾಡಿಸಿದಾಗ ಮತ್ತೆ ಜಾಸ್ತಿ ಆಗ್ತಿತ್ತು. ಏನೋ ನ್ಯಾಚುರಲ್ ಆಗಿ ಬೆಳಿತೀವಿ, ನ್ಯಾಚುರಲ್ ಆಗಿ ನಮ್ಗೆ ಅಲ್ಲ ಹಕ್ಕಿ ಬಗಪಕ್ಷಿ ಬಂದು ತಿನ್ನೋದು ಅಲ್ಲಿಂದ ಒಂದು ಬರ್ತಿರ್ತಾವ್ರಿ. ಬಂದಾಗ ತಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಹೋಗ್ತಾವ. ನಾವೇನ್ ಮಾಡಿರ್ತೀವಿ, ಈಗ ಡಬಲ್ ಮೀನುಗಳನ್ನು ಬಿಟ್ಟಿರ್ತೀವಿ. ಅಚ್ಚಾ ಅಚ್ಚಾ ಅದನ್ನ ಅವ್ರಿಗೂ ಇರ್ಲಿ ಆಹಾರ ಅನ್ನೋ ಉದ್ದೇಶಕ್ಕಾಗಿ. ರೈಟ್. ಈಗ ನೀವು ಎಷ್ಟ್ರಿ 2,500 ಬಿಡ್ತೀರಿ? 1000 ಮೊದಲಾಗಿ ನಾವು 5,000 ಮೀನದ ಮರಿಗಳನ್ನು ಬಿಡ್ತೀವಿ. ನಮಗೆ ಕಾಸ್ಟ್ಲಿ ಇರೋದಿಲ್ಲ ಸರ್. ಆ ಸಂದರ್ಭದಲ್ಲಿ ಸ್ಪಾನ್ ಅಂತ ತರ್ತೀವಿ ನಾವು. ಒಂದು 650 ರೂಪಾಯಿಗೆ ಒಂದೊಂದು ಜಾತಿ ಮೀನು ಸಿಗ್ತದೆ. ಕೆಲವು ಜಾತಿ 350 ರೂಪಾಯಿ ಸಿಗ್ತದೆ, ಕೆಲವು ಜಾತಿ 650 ಕಿಲೋ. ಅಲ್ಲ, 1000 ಮೀನದ ಒಂದು ಜರಡಿ ಮಾಡಿರ್ತಾರೆ. ಮೀನದ ಮರಿಗಳು ಆ ಜರಡಿ ತುಂಬ ಕೊಟ್ಟಾಗ 1,000 ಹೆಚ್ಚಿರಬಹುದು, ಒಂದ್ ಕಡೆ. ಈಗ 2,500 ಬಿಟ್ರೆ ನಿಮ್ಗೆ ಮಾರಾಟ ಮಾಡುವಾಗ ಎಷ್ಟು ಉಳಿದಿರ್ತಾವ? ನಾವು ಏನ್ ಮಾಡ್ಬಿಡ್ತೀವಿ ಸರ್, ಅದು 2,500 ಮೀನ ಇರೋದ್ರಿಂದ, ಬೇಕಾಗಿರೋದ್ರಿಂದ ನಮ್ಗೆ ಚೀಪ್ ಆಗ್ತದೆ ಮರಿಗಳು. ಸರಿ ಸರ್. ಉಳಿದಷ್ಟು ಉಳ್ಳಿ, ಕೆಲವು ಪ್ರಾಣಿಗಳಾಗಲಿ ಕೆಲವು ನಮ್ಗೆ ಉಳಿಲಿ ಸರಿ ಸರ್ ಅನ್ನೋ ಒಂದು ಇದನ್ನ ಇಟ್ಕೊಂಡು ನಾವು 5,000 ಮೀನದ ಮರಿಗಳನ್ನು ಬಿಡ್ತೀವಿ ಸರ್. ಬಿಡ್ತೀರಿ? ಭಾಳ ಅಂದ್ರೆ ಒಂದು 3,000 ರೂಪಾಯಿದು ಮರಿ ಹಾಕಿರ್ತೀನಿ ಸರ್ ಒಂದೊಂದು ಹೊಂಡೆಗಳಿಗೆ. ಸರಿ ಸರ್. ಅದಾದ್ಮೇಲೆ ವೇಸ್ಟ್ ಎಲ್ಲ ಫ್ರೀ ಕಾಸ್ಟ್ನೊಳಗೆ, ಯಾವುದು ಜಾಸ್ತಿ ದುಡ್ಡು ಕೊಡಂಗಿಲ್ಲ. ಆಮೇಲೆ ನೀರಿನಲ್ಲಿ ಇರೋದ್ರಿಂದ ಯಾವುದೇ ರೋಗ ರುಜಿನಗಳನ್ನು ಬರೋದಿಲ್ಲ. ಒಂದೇ ಸಲ ಬಂದಿತ್ತು ಇಲ್ಲಿ ರೋಗ, ಅದು ಮೈ ಮೇಲೆ ಒಂದು ಕೆಂಪು ಚುಕ್ಕೆ ಬರ್ತದೆ, ಎಲ್ಲಿ ಮೀನು ಅಲ್ಲೊಂದಿಲ್ಲ ಸಾಯ್ಲಿಕ್ಕೆ ಶುರು. ಸರಿ ಸರ್. ಅದಕ್ಕೆ ನಮಗೆ ಮೀನುಗಾರಿಕೆ ಇಲಾಖೆಯವರ ಸಲಹೆ ಮೇರೆಗೆ ಪೊಟ್ಯಾಷಿಯಂ ಪರಮ್ಯಾಂಗನೇಟ್ ಒಂದ್ಸಲ ಹಾಕಿದ್ವಿ. ಅದಾದ್ಮೇಲೆ ಸುಣ್ಣದ ತಿಳಿ ನೀರನ್ನು ಒಂದ್ಸಲ ಹಾಕಿದ್ವಿ ಸರ್, ಅಲ್ಲಿ ಕಂಟ್ರೋಲ್ ಆಗಿಬಿಟ್ಟು ಮತ್ತೆ ಆ ರೋಗ ಬರಲಿಲ್ಲ. ಎದಕ್ಕೆ ಹಾಕಿದ್ರಿ ಅದನ್ನ? ನೀರಿಗೆ ಉಗ್ಬಿಡೋ ಸರ್. ಸುಣ್ಣದ ನೀರ? ಸುಣ್ಣದ ನೀರು ಅದು ಭಾಳ ಇಲ್ಲ, ಒಂದು 7-8 kg ಸುಣ್ಣದ ಪೀಸ್ ತರಬೇಕು. ಕಲ್ ಸುಣ್ಣ ಅಂತ ಸರಿ. ಅದನ್ನೆಲ್ಲ ಹಾಕ್ಬೇಕು, ಅದು ನೀರ ಬಕೆಟ್ ನೆನೆಸ್ಬೇಕು. ಸರಿ ಸರ್. ಬಿಟ್ಬಿಟ್ಟು ಸಾಕು. ಒಟ್ಟು ಸುಣ್ಣದ ದರ್ಶನ ಬಿಡ್ಬೇಕು, ಬರೀ ಮೇಲೆ ನೀರ ಬಿಟ್ಬಿಡ್ತೀವಿ. ನೀರಾಗಿ ಹೋಗ್ಬಿಡ್ತದ, ಸುಮ್ಗೆ ಹಳ್ಳು ಉಳಿತದೆ, ಹಾಳು ಉಳಿತದ. ನೀರ ಒಗದ್ ಬಿಡ್ತೀವಿ ಸರ್. ಅಷ್ಟು ಬಕೆಟ್ ತೊಳೆದು ಅದರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ, ಅಲ್ಲಿ ಆ ನೀರಿನೊಳಗೆ ಈ ಸುಣ್ಣದ ಅಂಶ ಸೇರಿದಾಗ ಅದಕ್ಕೆ ಬಂದಂತಹ ರೋಗನ ಕಂಟ್ರೋಲ್ ಮಾಡ್ತೀವಿ. ಮೀನಿಗೆ ನೀರ್ ಸೇವನೆ ಬರೀ ಸುಣ್ಣ ಅಥವಾ ಮತ್ತೇನ ಜೊತೆಗೆ ಅದೇ ನೀರನ್ನ ಸುಣ್ಣ ತಗೊಂಡೋಗ್ತೀವಿ, ಅಲ್ಲಿ ಬಕೆಟ್ ಇಡ್ತೀವಿ, ಸುಣ್ಣ ಹಾಕಿ ಕಲಿಸ್ತೀವಿ ಸರ್. ಅಲ್ಲ ಅದ್ರಾಗ ಮತ್ತೇನಾದ್ರು ಕೂಡಿಸಿ ಅದೊಂದ್ಸಲ ಮಾಡ್ತೀವಿ. ಬರೀ ಸುಣ್ಣ. ಒಂದ್ಸಲ ಪೊಟ್ಯಾಷಿಯಂ ಪರಮ್ಯಾಂಗನೇಟ್ ಅಂತ ಸಿಗ್ತದೆ. ನೀರನ್ನೆಲ್ಲ ಹಾಕಿದಾಗ ಸಕ್ಕರೆ ಇದ್ದಂಗೆ ಇರ್ತದೆ, ಒಂಥರ ಗುಲಾಬಿ ಬಣ್ಣ ಬರ್ತದೆ. ಅದು ಬೇರೆ ಅದನ್ನು ನೀರು ಮಾಡಿ ಅದನ್ನು ಹಾಕಿಬಿಡ್ತೀವಿ ಒಳಗೆ. ಅದರಿಂದ ಯಾವ ರೋಗ ಬರೋದು? ಆ ರೋಗ ಅಲ್ಲಿಗೆ ಕಂಟ್ರೋಲ್ ಆಗ್ತದೆ, ಗೊತ್ತಾಗ್ತದೆ ರೀ. ಒಂದು ಅದು ಮೀನ ರೋಗ ಬರ್ಲಿಕ್ಕೆ ಶುರು ಆಗ್ತದೆ, ಮೀನ ತೇಲಿಕ್ಕೆ ಶುರು ಆಗ್ತದೆ ರೀ. 1-2 ತಕ್ಷಣ ಅದನ್ನ ನಾವು ಕೊಟ್ಟು ಬಿಡ್ಬೇಕು, ಟ್ರೀಟ್ಮೆಂಟ್ ತಗೊಬಿಟ್ರೆ ಅಲ್ಲಿಗೆ ಕಂಟ್ರೋಲ್ ಆಗ್ತದೆ. ಎಸ್, ಕಂಟ್ರೋಲ್ ಆಗುತ್ತೆ. ಇಲ್ಲಿ ತನಕ ನಾವು ದೂರಿಗೆ ಬಂದು ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಭಾಳ ಸಹಕಾರ ಕೊಟ್ಟರು ಸಾಹೇಬ್ರು. ನಮಗೆ ಭಾಳ ಇದ್ದಿದ್ದೆಲ್ಲ ಹೇಳ್ಯಾರ ಅವ್ರು, ತಮ್ಮ ತಲೆಯೊಳಗೆ ಏನದೆಲ್ಲ ಅನುಭವ ಭಾಳ ಅದು ಹೇಳೋದವರು. ಬಟ್ ನನಗೂ ಶೂಟ್ ಮಾಡೋಕ್ಕಾಗಲ್ಲ, ಅವರು ಅಷ್ಟು ಕೂತೇಳಿ ಈಗ ಇಲ್ಲಿ ಕುಂತ್ರೆ ಗಿರಾಕಿ ಬಂತು ಬಿಟ್ಟು ಹೋದ್ರು ಅವರು. ಈ ಥರ ಗಿರಾಕಿ ಬರ್ತಾನೆ ಇರ್ತಾವೆ ಇಂಥ ದೂರ ಇದ್ರೊಳಗೆ. ನೋಡಿರಿ, ರೈತ ಒಬ್ಬ ಶೈನ್ ಆದ ಅಂದ್ರೆ ಬೆಂಗಳೂರಿನಿಂದ ಬರ್ತಾರೆ, ತಮಿಳ್ನಾಡಿನಿಂದ ಬರ್ತಾರೆ ಅನ್ನೋದಕ್ಕೆ ಇವರೇ ಉದಾಹರಣೆ. ಅದಕ್ಕೆ ದಯಮಾಡಿ ತಾವು ಇದನ್ನು ಲೈಕ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ, ರೈತರು ನೋಡಲಿ. ನೀವು ಇವ್ರ ನಂಬರ್ ಹಾಕಿರ್ತೀನಿ, ಎಲ್ಲಿ ಬೇಕಲ್ಲಿ ನಾನು ಸ್ಕ್ರೀನ್ ಮೇಲೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲ ಇವ್ರ ಅಡ್ರೆಸ್ ಹಾಕಿರ್ತೀನಿ ನಾನು, ಇಲ್ಲಿಗೆ ಬಂದು ಹೋರಿ ನೀವು. ಹನುಮಸಾಗರಕ್ಕೆ ಬರಬೇಕು. ಹನುಮಸಾಗರದಿಂದ ಎಷ್ಟು ಕಿಲೋಮೀಟರ್ ಸರ್? 2 ಕಿಲೋಮೀಟರ್. ಹನುಮಸಾಗರ ಸಿಟಿಯಿಂದ ಬರೀ 2 ಕಿಲೋಮೀಟ್ರ್ ಇವ್ರ ತೋಟ ಇದೆ. ಕುಷ್ಟಗಿ ತಾಲೂಕು ಹನುಮಸಾಗರ. ಅಲ್ಲಿ ಹನುಮಸಾಗರದಿಂದ ಬರೀ 2 ಕಿಲೋಮೀಟ್ರ್ ಇದೆ. ಬನ್ನಿ ನೀವು ಇಲ್ಲಿ ಬಂದು ಸರ್ನ ಭೇಟಿಯಾರಿ, ಅವ್ರದ್ದೆಲ್ಲ ಏನು ಪ್ರೊಸೀಡಿಂಗ್ಸ್ ಮಾಡ್ಯಾರ ಎಲ್ಲ ಬಂದು ಕಣ್ಣಾರೆ ನೋಡಿರಿ. ನೋಡಿದ್ರೆ ನಿಮ್ಗೆ ಅನುಭವ ಆಗುತ್ತೆ. ಬೆಂಗಳೂರಿನಿಂದ ಒಬ್ಬ ಮನುಷ್ಯ 2 ವೀಲರ್ಸ್ ಮೇಲೆ ಇಲ್ಲಿ ತನಕ ಬಂದಾರ, ಅದು 74 ವರ್ಷದ ಒಬ್ಬ ಮುದುಕ.
ಬಂದು ಹೋಗಿ ಇವ್ರನ್ನ ಭೇಟಿಯಾಗಿ ಹೋಗ್ಯಾರಪ್ಪ ಅಂದ್ರೆ ತಿಳ್ಕೊರಿ ಇವ್ರದ್ದು ಏನು ಮಹಿಮೆ ಅದ ಅಂತ. ದಯಮಾಡಿ ಇಲ್ಲಿ ಬರ್ರಿ, ಇಲ್ಲಿ ಬಂದು ಇವ್ರದ್ದು ಏನು ಸುಗಂಧ ಅದ ನನ್ನ ವಿಡಿಯೋದಿಂದ ತಲ್ಲ ನಿಮ್ಮಿಂದಲೂ ಪಸರಿಸಿರಿ, ನಿಮ್ಮ ತೋಟನಾಗೂ ಮಾಡ್ಕೋರಿ. ನನ್ನ ಇಚ್ಛೆ ಏನಪ್ಪ ಅಂದ್ರೆ ನಾನು ರೈತ ಕುಟುಂಬದಾಗ ಹುಟ್ಟೀನಿ, ಅದಕ್ಕಾಗಿ ಈ ಸೇವೆ ಮಾಡ್ತಾ ಇರೋದು. ರೈತರು ಮುಂದೆ ಬರಬೇಕು, ರೈತರು ಕಣ್ಣೀರು ಹಾಕಬಾರ್ದು, ರೈತ ಆತ್ಮಹತ್ಯೆ ಮಾಡ್ಕೋಬಾರ್ದು. ಅದು ಗೌರ್ಮೆಂಟ್ ಏನು ಮಾಡುತ್ತೋ ಏನು ಅದು ನಾವು ಪಾಲಿಟಿಕ್ಸ್ ಮಾತಾಡೋಲ್ಲ. ಆದರೆ ರೈತರಿಂದ ರೈತರಿಗೆ ಒಬ್ಬ ರೈತಗೆ ನೀವು ಹೆಲ್ಪ್ ಮಾಡಿದ್ರಿ ಜ್ಞಾನವನ್ನು ಅಂದ್ರೆ ರೈತ ಬದುಕ್ತಾನೆ. ಅದಕ್ಕೆ ದಯಮಾಡಿ ಇನ್ನೊಮ್ಮೆ ಪದೇ ಹೇಳ್ತೀನಿ, ಇದನ್ನು ಶೇರ್ ಮಾಡಿರಿ, ಎಲ್ಲರೂ ರೈತರು ನೋಡಲಿ ಅಂತ ತಿಳ್ಕೊಂಡು ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್. ನಮಸ್ಕಾರ, ಧನ್ಯವಾದಗಳು ಸರ್.